ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಪ್ರಾಡೇಶ್, ಲೆಕ್ಚರ್ ಇನ್ ಕೆಮಿಸ್ಟ್ರಿ ವಿದ್ವತ್ ಅಕಾಡೆಮಿ ಮೈಸೂರು. ಇವತ್ತಿನ ಟಾಪಿಕ್ ಮಾಲಿಕ್ಯುಲರ್ ಫಾರ್ಮುಲಾ. ನಾನು 10th ಮಕ್ಕಳು ಅಥವಾ PUC ಮಕ್ಕಳು ಯಾರ ಹತ್ರನೇ ಒಂದು ಮಾಲಿಕ್ಯೂಲ್ಗೆ ಫಾರ್ಮುಲಾ ಕೇಳಿದ್ರೆ ತುಂಬಾ ಗಾಬರಿ ಆಗ್ಬಿಡ್ತಾರೆ, ತುಂಬಾ ಟೆನ್ಷನ್ ಆಗ್ತಾರೆ. ಯಾಕೆಂದ್ರೆ ಅವ್ರಿಗೆ ಕ್ಲಾರಿಟಿ ಇರಲ್ಲ. ಎಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಬರಲ್ವೋ ಅವ್ರು ಯಾವುದೇ 24 ಅವರ್ಸ್ ಓದಿದ್ರು ಕೆಮಿಸ್ಟ್ರಿನ ಸಾಲ್ವ್ ಮಾಡಕ್ಕಾಗಲ್ಲ. ಅದಕ್ಕೆ ಇವತ್ತು 2 ಮಿನಿಟ್ ಕಾನ್ಸೆಪ್ಟ್ ನಲ್ಲಿ ನಾನು ಮಾಲಿಕ್ಯುಲರ್ ಫಾರ್ಮುಲಾ ಹೇಳ್ಕೊಡಕ್ ಬಂದಿದ್ದೀನಿ. ಆ ಮಾಲಿಕ್ಯುಲರ್ ಫಾರ್ಮುಲಾಗೆ ಬೇಕಾಗಿರೋದು ಟೋಟಲ್ 21 ಎಲಿಮೆಂಟ್ಸ್. ಆ 21 ಎಲಿಮೆಂಟ್ಸ್ ಆಲ್ರೆಡಿ ಪೀರಿಯಾಡಿಕ್ ಟೇಬಲ್ ಮೆನ್ಷನ್ ಆಗಿದೆ. ನೀವು ಯೂಸ್ ಮಾಡಬೇಕಾಗಿರೋ ಮಾಲಿಕ್ಯುಲರ್ ಫಾರ್ಮುಲಾ ಬರೆಯಕ್ಕೆ ನೀವು ಯೂಸ್ ಮಾಡಬೇಕಾಗಿರೋ ನಂಬರ್ ಓನ್ಲಿ 4 ನಂಬರ್ಸ್. ಅದು ಕೂಡ 1 2 3 4. ಈ 4 ನಂಬರ್ಸ್ ನ ಯೂಸ್ ಮಾಡಿ ಮಾಲಿಕ್ಯೂಲ್ ಗೆ ಫಾರ್ಮುಲಾ ಬರೀಬಹುದು. n ನಂಬರ್ ಆಫ್ ಕಾಂಪೌಂಡ್ ಗೆ, n ನಂಬರ್ ಆಫ್ ಮಾಲಿಕ್ಯೂಲ್ ಗೆ ಫಾರ್ಮುಲಾ ಬರೆಯೋದು ಹೇಳ್ಕೊಡ್ತೀನಿ. ಏನ್ ಯೂಸ್ ಮಾಡಿ? ಜಸ್ಟ್ ಯೂಸಿಂಗ್ ಎ ನಂಬರ್. ಆ ನಂಬರ್ ಏನ್ ಕರಿತಾ ಇದೀನಿ ನಾನಿಲ್ಲಿ? ಫಾರ್ಮುಲಾ ನಂಬರ್. ಏನದು ನಂಬರ್ ಏನದು? 1 2 3 4. ಹೆಂಗೆ ಸರ್ ಐಡೆಂಟಿಫೈ ಮಾಡೋದು ಅಂದ್ರೆ ಬಹಳ ಸಿಂಪಲ್ ಆಗಿ ನೋಡಿ. ಇಲ್ಲಿ ಗ್ರೂಪ್ ನಂಬರ್ 1 ಅಲ್ಲಿ ಬರೋ ಯಾವುದೇ ಎಲಿಮೆಂಟ್ ಗೆ ಫಾರ್ಮುಲಾ ನಂಬರ್ 1 ಅಂತಾನೆ ಬರ್ಕೊಳ್ಳಿ. ಫಾರ್ಮುಲಾ ನಂಬರ್ 1. ಸೆಕೆಂಡ್ ಗ್ರೂಪ್ ಗೆ ನೀವು ಫಾರ್ಮುಲಾ ನಂಬರ್ 2 ಯೂಸ್ ಮಾಡಿ. 13 ಗ್ರೂಪ್ ಗೆ 3 ಯೂಸ್ ಮಾಡಿ. 14 ಗ್ರೂಪ್ ಗೆ 4 ಯೂಸ್ ಮಾಡಿ. ಹಾಗಾದ್ರೆ ಫಾರ್ಮುಲಾ ನಂಬರ್ ಮುಗ್ದೋಯ್ತು ಅಂತೀರಾ? ಇಲ್ಲ. ನೆಕ್ಸ್ಟ್ 15 ಗ್ರೂಪ್ ಗೆ 3 2 1 0. ದೀಸ್ ಆರ್ ದಿ ಫಾರ್ಮುಲಾ ನಂಬರ್. ಫಾರ್ಮುಲಾ ನಂಬರ್ ಏನು? 1 2 3 4 3 2 1 0. ಗ್ರೂಪ್ 1 ಗೆ 1, ಗ್ರೂಪ್ 2 ಗೆ 2, 13 ಗ್ರೂಪ್ ಗೆ 3, 14 ಗ್ರೂಪ್ ಗೆ 4, 15 ಗ್ರೂಪ್ ಗೆ 3, 16 ಗ್ರೂಪ್ ಗೆ 2, 17 ಗ್ರೂಪ್ ಗೆ 1, 18 ಗ್ರೂಪ್ ಗೆ 0. ಈಗ ಫಾರ್ಮುಲಾ ಬರೆಯೋದು ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಸೋಡಿಯಂ ಕ್ಲೋರೈಡ್ ಗೆ ಫಾರ್ಮುಲಾ ಏನು ಅಂದ್ರೆ ಸೋಡಿಯಂ ಸಿಂಬಲ್ Na. ಸೋಡಿಯಂ ಸಿಂಬಲ್ ಇಸ್ Na. ಕ್ಲೋರಿನ್ ಸಿಂಬಲ್ ಇಸ್ Cl. ಸೋಡಿಯಂ ಫಾರ್ಮುಲಾ ನಂಬರ್ ಏನಿದೆ? ಸೋಡಿಯಂ ಬಿಲಾಂಗ್ಸ್ ಟು ಫಸ್ಟ್ ಗ್ರೂಪ್. ಸೋಡಿಯಂ ಫಾರ್ಮುಲಾ ನಂಬರ್ 1. ಅದನ್ನ ಅದರ ತಲೆ ಮೇಲೆ ಬರಿ. ಕ್ಲೋರಿನ್ ಫಾರ್ಮುಲಾ ನಂಬರ್ ಏನಿದೆ? 1. ಸೇಮ್ ನಂಬರ್ ಇದ್ರೆ ಕ್ರಿಸ್ ಕ್ರಾಸ್ ಮಾಡಿ, ಏನು ಕ್ಯಾನ್ಸಲ್ ಮಾಡಿ. ಫಾರ್ಮುಲಾ ಏನ್ ಬಂತು? ಸೋಡಿಯಂ ಕ್ಲೋರೈಡ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಮೆಗ್ನೀಷಿಯಂ ಕ್ಲೋರೈಡ್? ಇದು ಕನ್ಫ್ಯೂಷನ್. MgCl ಬರೀಬೇಕಾ MgCl3 ಬರೀಬೇಕಾ ಅಂತ. ಬಟ್ ಕರೆಕ್ಟ್ ಫಾರ್ಮುಲಾ ಇಸ್ MgCl2. ಸರ್ ಹೆಂಗ್ ಸರ್ ಬರೆಯೋದು? ಏನಿಲ್ಲ. ಮೆಗ್ನೀಷಿಯಂ ಯಾವ ಗ್ರೂಪ್ ಅಲ್ಲಿ ಬರುತ್ತೆ? ವಿ ನೋ ಸಿಂಬಲ್, ವೆರಿ ಫ್ಯಾಮಿಲಿಯರ್ ಸಿಂಬಲ್. Mg ಬರೆಯಕ್ಕೆ ನಮ್ಗೆ ಗೊತ್ತಿರುತ್ತೆ. ಕ್ಲೋರಿನ್ ಬರೆಯಕ್ಕೆ ಸಿಂಬಲ್ ಗೊತ್ತಿರುತ್ತೆ, ಬಟ್ ಫಾರ್ಮುಲಾ ಬರೆಯಕ್ಕೆ ಗೊತ್ತಿಲ್ಲ. ಮೆಗ್ನೀಷಿಯಂ ಫಾರ್ಮುಲಾ ನಂಬರ್ ಏನಿದೆ? 2 ಇದೆ. ಅದನ್ನ ತಲೆ ಮೇಲೆ ಬರೀರಿ. ಕ್ಲೋರಿನ್ ಫಾರ್ಮುಲಾ ನಂಬರ್ ಏನಿದೆ? 1 ಇದೆ. ಆ ತಲೆ ಮೇಲೆ ಸೇಮ್ ನಂಬರ್ ಇದೆಯಾ? ಡಿಫ್ರೆಂಟ್ ನಂಬರ್ ಇದೆಯಾ? ಡಿಫ್ರೆಂಟ್ ನಂಬರ್ ಇದೆ. ಡಿಫ್ರೆಂಟ್ ನಂಬರ್ ಇದೆ. ಏನ್ ಮಾಡಿ? ಕ್ರಿಸ್ ಕ್ರಾಸ್ ಮಾಡಿ. ಮೆಗ್ನೀಷಿಯಂ ಇರೋ ನಂಬರ್ ನ ಕ್ಲೋರಿನ್ಗೆ, ಕ್ಲೋರಿನ್ ನಂಬರ್ ನ ಮೆಗ್ನೀಷಿಯಂಗೆ. ಫಾರ್ಮುಲಾ ಏನಾಯ್ತು? MgCl2. MgCl2 ಇಸ್ ಮಾಲಿಕ್ಯುಲರ್ ಫಾರ್ಮುಲಾ ಮೆಗ್ನೀಷಿಯಂ ಕ್ಲೋರೈಡ್. ನಾವು ಮೆಗ್ನೀಷಿಯಂ ಕ್ಲೋರೈಡ್ ಏನ್ ಕೊಡ್ತೀವಿ? MgCl. ಕರೆಕ್ಟ್ ಅನ್ಕೋತೀವಿ. ರಾಂಗ್. MgCl2 ಅದಕ್ಕೆ ಏನ್ ನಂಬರ್? ಫಾರ್ಮುಲಾ ನಂಬರ್. ಐ ವಾಂಟ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಅಲ್ಯೂಮಿನಿಯಂ ಕ್ಲೋರೈಡ್. ಅಲ್ಯೂಮಿನಿಯಂ ಸಿಂಬಲ್ Al, ಕ್ಲೋರೈಡ್ ಸಿಂಬಲ್ Cl. ಬಟ್ ಫಾರ್ಮುಲಾ ರಾಂಗ್. ಅದಕ್ಕೆ ಏನ್ ಯೂಸ್ ಮಾಡಿ? ಫಾರ್ಮುಲಾ ನಂಬರ್ ಯೂಸ್ ಮಾಡಿ. ಅಲ್ಯೂಮಿನಿಯಂ ಯಾವ ಗ್ರೂಪ್ ಅಲ್ಲಿ ಬರುತ್ತೆ? 13. ಫಾರ್ಮುಲಾ ನಂಬರ್ ಏನಿದೆ? 3. ತಲೆ ಮೇಲೆ ಬರೀರಿ. ಕ್ಲೋರಿನ್ ಯಾವ ಗ್ರೂಪ್ ಅಲ್ಲಿ ಬರುತ್ತೆ? 17. ಫಾರ್ಮುಲಾ ನಂಬರ್ ಏನು? 1. ಫಾರ್ಮುಲಾ ನಂಬರ್ ಸೇಮ್ ಇದೆಯಾ? ಡಿಫ್ರೆಂಟ್ ಇದೆಯಾ? ಡಿಫ್ರೆಂಟ್ ಇದೆ. ಏನ್ ಮಾಡ್ಬೇಕು? ಕ್ರಿಸ್ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ? AlCl3 ಆಗುತ್ತೆ. AlCl3 ಆಗುತ್ತೆ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಅಲ್ಯೂಮಿನಿಯಂ ಕ್ಲೋರೈಡ್. ಅದೇ ರೀತಿ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮುಲಾ ಬರೀರಿ. ಅಲ್ಯೂಮಿನಿಯಂ ಫಾರ್ಮುಲಾ Al, ಆಕ್ಸಿಜನ್ ಫಾರ್ಮುಲಾ O. ಕರೆಕ್ಟ್ ಸರ್? ರಾಂಗ್. ಯಾಕೆ ಸರ್? ಫಾರ್ಮುಲಾ ನಂಬರ್ ಯೂಸ್ ಮಾಡಿ. ಅಲ್ಯೂಮಿನಿಯಂ ಫಾರ್ಮುಲಾ ನಂಬರ್ ಏನಿದೆ? 3. ಆಕ್ಸಿಜನ್ ಫಾರ್ಮುಲಾ ನಂಬರ್ ಏನಿದೆ? 2 ಇದೆ. ಸೇಮ್ ನಂಬರ್ ಡಿಫ್ರೆಂಟ್ ನಂಬರ್? ಡಿಫ್ರೆಂಟ್. ಕ್ರಿಸ್ ಕ್ರಾಸ್ ಮಾಡಿ. Al2O3 ಇಸ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಅಲ್ಯೂಮಿನಿಯಂ ಆಕ್ಸೈಡ್. ಇದು ಬೇಕಾಗಿರೋದು. ಅದಕ್ಕೆ ನಾವು 2 ಮಿನಿಟ್ ಕಾನ್ಸೆಪ್ಟ್ ಮಾಡಿರೋದು.